ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬಂಟ್ವಾಳ ತಾಲೂಕು ಘಟಕ ಮಂಚಿಕೊಳ್ನಾಡು ಸರ್ಕಾರಿ ಪ್ರೌಢಶಾಲೆ ಹಿರಿಯ ವಿದ್ಯಾರ್ಥಿ ಸಂಘದ ವತಿಯಿಂದ ಸಾಹಿತ್ಯದಿಂದ ಸಾಮರಸ್ಯ ಎಂಬ ಆಶಯದೊಂದಿಗೆ ಆಯೋಜಿಸಲಾದ 2 ದಿನಗಳ ಬಂಟ್ವಾಳ ತಾಲೂಕು 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಚಿಕೊಳ್ನಾಡು ಹೈಸ್ಕೂಲ್ನಲ್ಲಿ 2 ದಿನಗಳ ಕಾಲ ಅದ್ದೂರಿಯಾಗಿ ನಡೆದಿದೆ. ಕುಕ್ಕಾಜೆ ಸಿದ್ಧಿವಿನಾಯಕ ಭಜನಾ ಮಂದಿರದಿಂದ ಹೈಸ್ಕೂಲಿನ ದಿವಂಗತ ಕನ್ನಡ ಪಂಡಿತ್ ಎಪಿ ತಿಮ್ಮಯ್ಯನ್ ವೇದಿಕೆಯವರೆಗೆ ವಿವಿಧ ಕಲಾ ಪ್ರಕಾರಗಳೊಂದಿಗೆ ನಡೆದ ಮೆರವಣಿಗೆಯ ಬಳಿಕ ಕನ್ನಡ ಪ್ರಾಧ್ಯಾಪಕಿ ಡಾ ನಾಗವೇಣಿ ಮಂಚಿ ಸಮ್ಮೇಳನವನ್ನು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸಾಹಿತ್ಯವೆನ್ನುವುದು ಲೈಕ್ ಮಾಡಿ ಶೇರ್ ಮಾಡಲು ಅಷ್ಟೇ ಇರುವುದಾ ಎಂದು ಪ್ರಶ್ನಿಸಿದರು. ಫಾರ್ವರ್ಡ್ ಮಾಡಿದ್ರೆ ಮುಗೀತು ಎಂಬುದು ಸಾಹಿತ್ಯವಲ್ಲ, ಆರೋಗ್ಯಕರ ಜೀವನವನ್ನ ಸಾಹಿತ್ಯ ಪೋಷಿಸಬೇಕು ಎಂದ ಅವರು, ಪಂಪನ ರಚನೆಗಳಿಂದ ಬಸವಣ್ಣ, ದಾಸರು, ಕುವೆಂಪು ಕೃತಿಗಳವರೆಗೆ ಸಾಹಿತ್ಯ ಸಾರ್ವಕಾಲಿಕ ಸಂದೇಶಗಳನ್ನು ನೀಡುತ್ತದೆ. ಸಾಹಿತ್ಯ ಪ್ರೀತಿಸುವವರು ಬದುಕನ್ನ ಪ್ರೀತಿಸುವವರು ಎಂದರು. ಮಂಚಿಕೊಳ್ನಾಡು ಪರಿಸರ ಸಾಕಷ್ಟು ಸಾಧಕರನ್ನ ಸಮಾಜಕ್ಕೆ ಕೊಟ್ಟಿದ್ದು, ಈ ಊರಿನಲ್ಲಿ ಸಾಮರಸ್ಯ ಮೂಡಿಸಲು ಶಿಕ್ಷಕರು ಪ್ರೇರಣೆಯಾಗಿದ್ದಾರೆ ಎಂದು ನೆನಪಿಸಿಕೊಂಡರು. ನಮಗಿವತ್ತು ಸಾಹಿತ್ಯದ ಹೆಸರಲ್ಲಿ ಏನೇನೋ ನಡೆಯುತ್ತದೆ, ಏನು ನಡೆದ್ರೂ ಸಾಹಿತ್ಯ ಅಂತ ಅನ್ನಿಸ್ತದೆ. ಕೆಲವೊಮ್ಮೆ ಓದಿದವರು ನಮಗೆ ಇದು ಸಾಹಿತ್ಯವಂತ ಅನ್ನಿಸ್ತದೆ. ನಾನು ಹಾಗೆ ಹೇಳುವ ಹಾಗಿಲ್ಲ, ಸಾರ್ವಜನಿಕವಾಗಿಯೂ ಯಾರನ್ನು ಮಾತನಾಡುವ ಹಾಗಿಲ್ಲ. ಸಾಹಿತ್ಯದ ಸೇವೆ ಅಂದ್ರೇನು ನನಗೆ ಡೆಫಿನೇಷನ್ ಗೊತ್ತಿಲ್ಲ. ನನಗನ್ನಿಸಿತು, ನಾನು ಬರೆದೆ, ನಾನು ಓದಿದೆ, ತಿಳಿದದ್ದು ಹೇಳಿದೆ. ಬಹುಶಃ ಇವತ್ತು ಇದು ಬೇರೆ ಹಾದಿಯನ್ನು ಬರುತ್ತಾ ಉಂಟು. ಒಂದು ಪುಟ್ಟ ಗುಂಪು, ಅಲ್ಲೊಂದು ಸ್ಪರ್ಧೆ, ಅದೊಂದು ಕಥೆ, ಅದೊಂದು ಕವನ, ಮತ್ತು ಅದನ್ನು ಓದುವುದು, ಕೊನೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಗಿದೋಯ್ತು. ಎಷ್ಟು ಲೈಕ್ ಬಂತು ಅನ್ನೋದ್ರ ಮೇಲೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತದೆ ಅನ್ನುವಂಥದ್ದು. ಅಥವಾ ಲೈಕ್ ಕೊಡದೇ ಇದ್ದರೆ ಅದು ಬೇರೆ ಕತೆ. ಸಾಹಿತ್ಯ ಅಂದರೆ ಇಷ್ಟೇನಾ? ಯಾವ ಪಂಪನಿಗೆ, ಯಾವ ರನ್ನನಿಗೆ, ಬಸವಾದಿಗಳಿಗೆ, ದಾಸರಿಗೆ, ನಮ್ಮ ಕುಮಾರವ್ಯಾಸರಿಗೆ ಪಬ್ಲಿಸಿಟಿ ಇತ್ತು ಅಂಥೇಳಿ ಇವತ್ತು ಬರೆದದ್ದೇನು ಸಾಹಿತ್ಯ? ಏನು ಬರೆದ್ರು? ಎಷ್ಟು ಪುಸ್ತಕ ಪ್ರಿಂಟ್ ಹಾಕಿದ್ಯಾ? 1000. ಎಷ್ಟು ಮಾರಾಟಕ್ಕೆ ಹೋಯಿತು? 600. ಎಷ್ಟು ಜನ ಓದಿದ್ರು? ಎಷ್ಟು ಜನ ಪ್ರತಿಕ್ರಿಯಿಸಿದ್ರು? ಎಷ್ಟು ಜನ ಅದರಿಂದ ಪ್ರಯೋಜನ ಪಡೆದ್ರು? ಎಷ್ಟು ಜನ ಆತ್ಮಾನಂದವನ್ನು ಹೊಂದಿದ್ರು? ಯಾಕೆಂದರೆ ಸಾಹಿತ್ಯ ಅಥವಾ ಕಾವ್ಯ ಇರುವುದು ಆನಂದವನ್ನು ಹೊಂದೋದಕ್ಕೆ. ಎಷ್ಟು ಜನ ಇಲ್ಲ, ಬಹಳ ಕಷ್ಟ ಇದೆ ಹೇಳೋದು. ಅಧ್ಯಕ್ಷತೆ ವಹಿಸಿದ್ದ ಮುಳಿಯ ಶಂಕರ ಭಟ್ ಅವರು ಮಾತನಾಡಿ, ಕ್ರಿಯಾಶೀಲತೆ ನಿರಂತರವಾಗಿರಬೇಕು, ಸಾಹಿತ್ಯದಲ್ಲಿ ತೊಡಗಿಸಿಕೊಳ್ಳುವಿಕೆ ಬೇಕು. ಇಂದು ಆಂಗ್ಲ ಪದ ಸೇರಿಸದೆ ಕನ್ನಡ ಮಾತನಾಡಲಾಗದ ನಾವು ಕುಬ್ಜರಾಗುತ್ತೇವೆ. ಬಹುಮಂದಿ ಕವಿವರರು, ಐತಿಹಾಸಿಕ ಕಾದಂಬರಿಕಾರರು ಕನ್ನಡಮ್ಮನ ಗುಣವಿಶೇಷಗಳನ್ನ, ಕನ್ನಡಿಗರ ಜೀವನವನ್ನ, ಕನ್ನಡಿಗರ ಸಾಧನೆಯನ್ನ ನಮ್ಮ ಮುಂದಿರಿಸಿದ ಸಾಕ್ಷಿ ಇದೆ. ಸಾಹಿತ್ಯ ಸಮ್ಮೇಳನಗಳು ನಮ್ಮ ಹಿಂದಿನ ಬರಹಗಾರರು ಕಂಡ ಕನ್ನಡದ ಉಜ್ವಲ ಭವಿಷ್ಯದ ಕನಸನ್ನ ಸಾಕಾರಗೊಳಿಸುವಲ್ಲಿ ಪೂರಕ ಭೂಮಿಕೆಗಳಾಗಿರುತ್ತವೆ. ಆದರೆ ಅದಕ್ಕಾಗಿ ನಾವು ಬಹಿರಂಗವಾಗಿ ಹೇಗೋ ಹಾಗೆಯೇ ಅಂತರಂಗದಲ್ಲೂ ನಮ್ಮ ಉಸಿರು ಕನ್ನಡವಾಗುವಂತೆ ಪಣ ತೊಡಬೇಕು ಎಂದು ಹೇಳಿದ್ರು. ಮನೆ ಮನೆಯಲ್ಲೂ ಪುಸ್ತಕ ಸಂಗ್ರಹ, ಓದು, ವಿಚಾರ ವಿನಿಮಯ, ಸಂವಾದ, ಕವಿತಾ ವಾಚನ, ಕಥಾ ರಚನೆ ತರಬೇತಿ, ಕವಿತೆಗಳ ರಚನೆ, ಕಾವ್ಯ ವಾಚನ ಮುಂತಾದ ಪ್ರಯತ್ನಗಳನ್ನು ಕಾರ್ಯಗತಗೊಳಿಸಿ ಎಲ್ಲರೂ ಸದಾ ಸಾಹಿತ್ಯ ಪರಿಚಾರಕರಾಗೋಣ. ಬರಹಗಾರರು, ಓದುಗರು, ಸಾಹಿತ್ಯ ಪೋಷಕರು, ಸ್ವಯಂ ಸೇವಾ ಸಂಸ್ಥೆಗಳು, ಮಕ್ಕಳ ಸಾಹಿತ್ಯ ಪರಿಷತ್ತು ಒಂದೆಡೆ ಕಲೆತು ಸಾಹಿತ್ಯ ಕ್ಷೇತ್ರದ ಆಗುಹೋಗುಗಳು, ಸಫಲತೆ, ವೈಫಲ್ಯ, ನವೀನ ಮಾರ್ಗಗಳ ಶೋಧದ ಮೂಲಕ ಸದಾಭಿರುಚಿಯ ಸಾಹಿತ್ಯ ರಚನೆ ಪ್ರಸಾರಕ್ಕೆ ಕ್ರಿಯಾಶೀಲರಾಗೋಣ. ಶಾಲೆಗಳಲ್ಲೂ ಸಾಹಿತ್ಯಿಕ ಚಟುವಟಿಕೆಗಳು ಹೆಚ್ಚು ಹೆಚ್ಚಾಗಿ ಆಯೋಜನೆಯಾಗಲಿ. ಮನೆ ಮನೆಯಿಂದ ಗ್ರಾಮ, ಹೋಬಳಿ ಮಟ್ಟಕ್ಕೆ ಈ ಜಾಗೃತಿ ತಲುಪುವಂತಾದರೆ ಚೆನ್ನ. ಇಂತಹ ಸಮ್ಮೇಳನಗಳು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಪೂಜೆಗೆ ಭದ್ರ ತಳಹದಿಯಾಗಲಿ ಎಂದು ಹಾರೈಸಿದರು. ನಾವೆಲ್ಲ ದಿಢೀರ್ ಪ್ರೇಮಿಗಳಾಗಿದ್ದೇವೆ. ಆಹಾರದ್ದು ರೆಡಿಮೇಡ್ ಫುಡ್ ಅಂತ ಏನು ಹೇಳ್ತೀರಿ, ದಿಢೀರ್ ಸಿದ್ಧ ಆಹಾರ. ಹಾಗೆ ಸಾಹಿತಿಯು, ಚುಟುಕುಗಾರನು ಎಲ್ಲರೂ ಪಕ್ಕನೆ ಹೆಸರು ಬರಬೇಕು. ನಿಜವಾಗಿ ಸಾಹಿತ್ಯ ಅಧ್ಯಯನದಿಂದ, ಪರಿಶ್ರಮದಿಂದ, ಶೋಧ ಬುದ್ಧಿಯಿಂದ, ನಿರಂತರ ಅಭ್ಯಾಸದಿಂದ ಬರುವಂಥದ್ದು. ಅಭ್ಯಾಸಾನುಸಾರಿಣೀ ವಿದ್ಯಾ ಅಂತ. ಯಾವುದೇ ವಿದ್ಯೆ ಅಭ್ಯಾಸ ಇಲ್ಲದಿದ್ದರೆ ಬರಲಾರದು. ಹುಟ್ಟಿದ ಮಾತ್ರಕ್ಕೆ ಅಥವಾ ಬೆಳೆದ 4 ಪದ್ಯ ಬರೆದ ಮಾತ್ರಕ್ಕೆ ಯಾರೂ ಕವಿಯೋ ನಾಟಕಕಾರನೋ ಆಗುವುದಿಲ್ಲ. ನಮ್ಮಲ್ಲಿ ಡಾಕ್ಟರೇಟ್ ಮಾಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ಮುಳಿಯ ತಿಮ್ಮಪ್ಪನವರೋ, ಸೇಡಿಯಾಪಿನವರೋ, ಪಂಜೆಯವರೋ ಇದ್ದಂತಹ ಶೋಧ ಬುದ್ಧಿಯ ಪಾದಕಲ್ಲು ನರಸಿಂಹ ಭಟ್ರು, ಪಾದಕಲ್ಲು ವಿಷ್ಣು ಭಟ್ರು, ಇಂತಹ ಶೋಧ ಬುದ್ಧಿ ನಮ್ಮಲ್ಲಿಲ್ಲ. ಯಾಕೆ ಅಂದರೆ
ತೌಲನಿಕ ಅಧ್ಯಯನಕ್ಕೆ ಅಥವಾ ಸಂಶೋಧನೆಗೆ ನಮ್ಮಲ್ಲಿ ಆಳವಾದ ಪರಿಶ್ರಮ ಬೇಕು. ಮಾತ್ರವಲ್ಲ, ಶ್ರದ್ಧೆ ಬೇಕು, ನಿರಂತರವಾದ ಓದು ಬೇಕು. ಆ ನಿರಂತರವಾದ ಓದಿಗೆ, ಸಂಶೋಧನೆಯ ಬುದ್ಧಿಗೆ ನಮ್ಮಲ್ಲಿ ಸಹನೆ ಇಲ್ಲ. ಕೇವಲ ನಾನು ಯಾರನ್ನು ಉದ್ದೇಶಿಸಿ ಹೇಳುತ್ತಿಲ್ಲ, ಪದೋನ್ನತಿಗೋ ಆರ್ಥಿಕ ಸಂಗ್ರಹಕ್ಕಾಗಿಯೋ ಡಾಕ್ಟರೇಟ್ ಅಂತಾದರೆ ನಮ್ಮಿಂದ ಸಂಶೋಧನೆಯ ರಂಗಕ್ಕೆ ವಿಶೇಷವಾಗಿ ಸಂದೀತು ಅಂತ ನಾನು ಭಾವಿಸುವುದಿಲ್ಲ. ದಯವಿಟ್ಟು ನಾನು ಸಂಶೋಧನೆಗಾರ ಅಲ್ಲ ಅನ್ನುವ ಕಾರಣಕ್ಕೆ ಹೇಳಲಿಲ್ಲ. ಸಂಶೋಧನೆಯ ಕೃತಿಗಳಿವೆ, ಸಿದ್ಧಪಡಿಸಿ ಇದ್ದ ಜಾಗವನ್ನು ಮಾರಿಕೊಳ್ಳುವುದಕ್ಕೆ ನಾನು ಸಿದ್ಧನಿಲ್ಲ. ಸಂಶೋಧನೆಯ ಕೃತಿಗಳಿವೆ, ಸಿದ್ಧಪಡಿಸಿ ಪ್ರಕಟಿಸಿ ಇರುವ ಜಾಗವನ್ನು ಮಾರಿಕೊಳ್ಳುವ ಉಸಾಬರಿಗೆ ನಾನು ಸಿದ್ಧನಿಲ್ಲ. ಇನ್ನು ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಬಾಲಕೃಷ್ಣ ಗಟ್ಟಿ ಶುಭ ಹಾರೈಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಎಂಪಿ ಶ್ರೀನಾಥ್ ಆಶಯ ನುಡಿಗಳನ್ನಾಡಿದ್ರು. ಸಾಹಿತ್ಯದಿಂದ ಒಳ್ಳೆಯ ಭಾವನೆ ಬರಬೇಕು, ಧರ್ಮ ಪ್ರೀತಿಸುವ ಸಾಹಿತ್ಯ ರಚನೆಯಾಗಬೇಕು ಎಂಬ ಆಶಯ ಸಮ್ಮೇಳನದ್ದಾಗಿದೆ ಎಂದರು. ಪುಸ್ತಕ ಮಳಿಗೆಯನ್ನ ಉದ್ಯಮಿ ಚಂದ್ರಹಾಸ್ ರೈ ಬಾಲಾಜಿ ಬೈಲು ಉದ್ಘಾಟಿಸಿದ್ರೆ, ರೇಖಾ ವಿಶ್ವನಾಥ ಬಂಟ್ವಾಳ ಪ್ರಸ್ತಾವನೆಯ ನುಡಿಗಳನ್ನಾಡಿದ್ರು. ಸ್ವಾಗತ ಸಮಿತಿ ಪ್ರಧಾನ ಸಂಯೋಜಕ ರಾಮ್ಪ್ರಸಾದ್ ರೈ ತಿರುವಾಜೆ ಸ್ವಾಗತಿಸಿ ಗೌರವ ಪ್ರಧಾನ ಕಾರ್ಯದರ್ಶಿ ವಿಸು ಭಟ್ ವಂದಿಸಿದ್ರು. ಪುಷ್ಪರಾಜ್ ಕುಕ್ಕಾಜೆ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಇನ್ನು ಈ ಸಂದರ್ಭ ಕಸಾಪ ತಾಲೂಕು ಅಧ್ಯಕ್ಷ ವಿಶ್ವನಾಥ ಬಂಟಾಳ, ಪೂನಾ ಡಿವೈ ಪಾಟೀಲ್, ಅಂತಾರಾಷ್ಟ್ರೀಯ ವಿವಿ ಕುಲಸಚಿವ ಡಾ ಬೀರಾನ್ ಮೊಯ್ದೀನ್, ಸ್ವಾಗತ ಸಮಿತಿ ಅಧ್ಯಕ್ಷ ಸತೀಶ್ ಕುಮಾರ್ ಆಳ್ವ ಇರಾ ಬಾಳಿಕೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥನ್, ಅಮ್ಟೂರು ಲಯನ್ಸ್ ಕ್ಲಬ್ ಸ್ಥಾಪಕ ಅಧ್ಯಕ್ಷ ನೋಯಲ್ ಲೋಬೋ, ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ವಿನಯ್ ಆಚಾರ್ಯ, ಮುಲ್ಕಿ ತಾಲೂಕು ಅಧ್ಯಕ್ಷ ಮಿಥುನ್ ಉಡುಪ, ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಂಟಿ ಮಂಚಿ, ಕಸಾಪ ಗೌರವ ಪ್ರಧಾನ ಕಾರ್ಯದರ್ಶಿಗಳಾದ ವಿಸು ಭಟ್, ರಮಾನಂದ ನೂಜಿಪಾಡಿ, ಕೋಶಾಧಿಕಾರಿ ಡಿಬಿ ಅಬ್ದುಲ್ ರೆಹಮಾನ್ ಉಪಸ್ಥಿತರಿದ್ದರು.